ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಗೋಬಿ 65 ಮಾಡ್ಕೋಣ. ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ ಆ ಥರ ಮಾಡ್ಕೋಣ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರ್ತದೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾನೊಂದು ಅರ್ಧ kg ಗೋಬಿ ತೊಗೊಂಡಿದ್ದೀನಿ. ನೀಟಾಗೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದು ಬಿಸಿನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಡಬೇಕು. ನಾನೀಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದು ಕುದಿಸ್ಕೊಬೋದು, ಇಲ್ಲ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಟರೆ ಸಾಕು, ಕ್ಲೀನಾಗಿರ್ತದೆ. ಎಲ್ಲ ನೀಟಾಗಿ ಒಂದು 3-4 ಸತಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಬಿಸಿ ನೀರು, ಕಾಯಿಸಿದ ಬಿಸಿ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕಿದು ಬಿಸಿ ನೀರಲ್ಲೆಲ್ಲ ಫುಲ್ಲು ಕ್ಲೀನಾಗುತ್ತೆ. ಇನ್ನು ಅದರಲ್ಲಿ ಏನೋ ಹುಳ ಎಲ್ಲ ಇದ್ದರೆ ನೀಟಾಗಿ ಬಂದ್ಬಿಡುತ್ತೆ. ಹಂಗಾಗಿ ಎಲ್ಲ ಅದರಲ್ಲಿ ಇಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಬೇಕೀಗ. ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋದು. ಜಾಸ್ತಿ ಬೇಡ, ಸ್ವಲ್ಪ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ನೋಡಿ, ಒಂದು 5 ನಿಮಿಷ ಆಗಿದೆ. ಚೆನ್ನಾಗಿ ಬಿಸಿ ನೀರಲ್ಲಿ ಚೆನ್ನಾಗಿ ಇದಾಗಿದೆ, ಎಲ್ಲ ನೆಂದಿದೆ. ಏನೇ ಕೆಮಿಕಲ್ ಎಲ್ಲ ಹೊಡೆದಿರ್ತಾರಲ್ಲ ತುಂಬ, ಹಂಗಾಗಿ ಬಿಸಿ ನೀರಲ್ಲಿ ಬೋಲ್ ಮಾಡ್ಕೊಬೇಕು. ಈಗ ನೀರೆಲ್ಲ ತೆಗೆದುಬಿಟ್ಟು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ನೀರಿಂದ ಸಪ್ರೇಟ್ ಮಾಡಿದ್ದೀನಿ. ಇದು ಸಪ್ರೇಟ್ ಇಟ್ಟಿದ್ದೀನಿ. ಇದ್ರಿಗೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅಗಲವಾಗಿರೋ ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ಈಗ ಎಲ್ಲ ಮಸಾಲೆ ಹಾಕೋಣ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ನೋಡ್ಕೊಂಡ್ರಿ. ನಾನು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಇದು ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ, ಯಾಕಂದರೆ ಇದು ಖಾರ ಇದೆಯಲ್ಲ ಹಾಗಾಗಿ. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಟೊಮೊಟೊ ಸಾಸು 1-2 ಸ್ಪೂನು, 1 ಸ್ಪೂನ್ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಒಂದು ಸ್ಪೂನ್ ಸೋಯಾ ಸಾಸು. ನಾನು ಹಂಗೆ ಹಾಕ್ತಾಯಿದ್ದೀನಿ, ಸ್ಪೂನ್ಲೇ ಏನಿಲ್ಲ, ಬಾಟ್ಲಿ ತಗೊಂಡು. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಆವಾಗಲೇನು ಬಿಸಿ ನೀರಿಗೆ ಉಪ್ಪು ಹಾಕಿದ್ರಲ್ವ, ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಹೊಂದ್ಕೊಬೇಕು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 1 ಕಪ್ ನೀರು ಹಾಕ್ಕೊಬೇಕು. ಇದು ಅರ್ಧ ಕಪ್ಪು, 2 ಕಪ್ ನೀರು ಹಾಕ್ಕೊತೀನಿ. ಇನ್ನೂ ಸ್ವಲ್ಪ ಇದೆ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಉಂಡೆ ಇಲ್ದಿರಂಗೆ ಮಿಕ್ಸ್ ಮಾಡಬೇಕು. ನೀರು ಸಾಕಾಗಲ್ಲ, ಈಗಿನ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ನೋಡಿಕೊಂಡು ಹಾಕ್ಕೊತಾ ಇರಿ, ತುಂಬ ತೆಳ್ಳಗೆ ಮಾಡ್ಕೊಬಾರ್ದು. ನಾನು ಕೈಯೆಲ್ಲ ಮಿಕ್ಸ್ ಮಾಡ್ತೀನಿ.
ನೋಡಿ ಬ್ಯಾಟರ್ ರೆಡಿ ಇದೆ. ಈ ಥರ ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿಗಿರಬಾರ್ದು, ಈ ಥರ ಕಲಿಸ್ಕೊಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ಗೋಬಿನೆಲ್ಲ ಬಿಸಿ ನೀರಲ್ಲಿ ಮಾಡಿ ನೀರಿನೆಲ್ಲ ತೆಗೆದಿದ್ದೀವಲ್ಲ ಅದನ್ನ ಸೇರಿಸ್ಕೊಂಡು ಕೋಟಿಂಗ್ ಮಾಡ್ಕೊಬೇಕು. ಚೆನ್ನಾಗಿ ಅದ್ರಿಗೆಲ್ಲ ಕೋಟ್ ಆಗಬೇಕು. ನಿಮಗೆ ಆ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ನಾನು ತುಂಬ ದಪ್ಪನಿಲ್ಲ, ತುಂಬ ಸಣ್ಣಗಿಲ್ಲ, ಆ ಥರ ಕಟ್ ಮಾಡಿದ್ದೀನಿ. ಎಲ್ಲ ಕೋಟಿಂಗ್ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಕೊಬೇಕು. ನೋಡಿ ಎಲ್ಲ ಹಿಂಗೆ ಕೋಟಿಂಗ್ ಆಗಿದೆ. ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬಾಣಲೆ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ, ಉರಿ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈಗ ಹಿಂಗೆ ಒಂದೊಂದೇ ಹಾಕ್ಕೊಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ, ಸಿಗ್ತದೆ. ಯಾವಾಗಲೇ ಆಗಲಿ ಆಗ್ತಾನೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದೆರಡು ನಿಮಿಷ ಹಂಗೆ ಬಿಟ್ಬಿಡಿ, ಅದೇ ಒಂದು ಸ್ವಲ್ಪ ಇದಾಗುತ್ತೆ, ಆಮೇಲೆ ಮಿಕ್ಸ್ ಮಾಡಿ. ಚೆನ್ನಾಗಿ ಫ್ರೈ ಆಗಬೇಕು, ಗರಿಗರಿಯಾಗಿ. ನೋಡಿ ಇದಾಗಿದೆ, ಇದಾಗಿದೆ. ಈಗ ಒಂದು ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಬೇಕು. ಗರಿಯಾಗಿ ಹಾಕಬೇಕು ಮೆಣಸಿನ್ಕಾಯಿ, ಕರಿಬೇವು. ತೆಗೆದ್ರೆ ಗೋಬಿ 65 ರೆಡಿ. ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಬೇಕು. ವೀಕೆಂಡು ಹೊರಗಡೆ ಹೋಗೋ ಬದಲು ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿರ್ತದೆ. ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ಹೊರಗಡೆಗನ. ನೋಡಿ ಸೇಮ್ ರೆಸ್ಟೋರೆಂಟ್ ಟೇಸ್ಟೇ ಇರುತ್ತೆ. ಉಪ್ಪು ಖಾರ ಹೆಚ್ಚು ಕಡಿಮೆ ನಾವು ಮನೇಲಿ ಮಾಡ್ಕೊಬೇಕು. ಈಗ ತೆಗೆದುಬಿಡೋಣ. ಸೌಂಡ್ ಮಾಡಿ ಗರಿಯಾಗಿ. ಇನ್ನು ಉಳಿದಿರೋದೆಲ್ಲ ಸೇಮ್ ಹಂಗೆ ಮಾಡ್ಕೊಡೋದು. ಒಂದು ಟಿಶ್ಯೂ ಹಾಕಿರೋ ಬಟ್ಲಿಗೆ ತಗೊತಾ ಇದ್ದೀನಿ. ನೋಡಿ ರೆಡಿ. ಗೋಬಿ 65 ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು. ರುಚಿಯಾಗಿರ್ತದೆ. ನೋಡಿ ಗರಿಯಾಗಿರ್ತದೆ. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಎಷ್ಟು ಗರಿಯಾಗಿರುತ್ತೆ ಅಂದರೆ ಬಾಯಿಲಿಟ್ಟರಷ್ಟೇ ಗರಂ ಗರಂ ಅಂತಾರೆ. ಹಂಗೆ ಬರೀದು ತಿನ್ಬೋದು, ಸಾಸಲ್ಲಿ ತಿನ್ಬೋದು. ಬಾಯಿಲಿಟ್ಕೊಳ್ಳೋಷ್ಟು ಬ್ಲಾಸ್ಟ್. ಅಷ್ಟು ಟೇಸ್ಟಿಯಾಗಿ, ಅಷ್ಟು ರುಚಿಯಾಗಿದೆ. ಅದೊಂದೊಂದು ಗೋಬಿನೇ ಇಟ್ಕೊಂಡು ಇದೊಂದೊಂದು ಕರಿಬೇವು ಇಟ್ಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ಮೆಣಸಿನ್ಕಾಯಿ ಅಷ್ಟೇ ನೋಡಿ. ಖಾರ ಬೇಕಂದರೆ ಈ ಚಿಲ್ಲಿ ಕಚ್ಕೊಳ್ಳಿ. ಆಹಾ ಸಖತ್ತಾಗಿರುತ್ತೆ. ಚಳಿಗೋ ಥಂಡಿಗೋ ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊತೀನಿ, ಹೆಂಗೆ ಬಂತಂದು ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.